ಹಲೋ ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ದಲ್ಲಿ ನಾವೇನಪ್ಪ ಅಂದರೆ ಅಪ್ಕಮಿಂಗ್ ನೋಟಿಫಿಕೇಷನ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ನಮ್ಮ KPSC ಅಂದರೆ ಕರ್ನಾಟಕದಲ್ಲಿ ಅಪ್ಕಮಿಂಗ್ ನೋಟಿಫಿಕೇಷನ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅಂದರೆ ಈ ಒಂದು ನೋಟಿಫಿಕೇಷನ್ ಏನಿದೆ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರತಕ್ಕಂಥ ನೋಟಿಫಿಕೇಷನ್ ಆಗುತ್ತೆ. ಸೊ ಗೃಹ ಸಚಿವರು ಇದಕ್ಕೆ ಸಹಿಯನ್ನು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು SC ಒಳ ಮೀಸಲಾತಿ ಏನು ಪ್ರೆಸೆಂಟ್ ನಡೀತಾ ಇದೆಯಲ್ಲ ಅದು ಮುಗಿದ ತಕ್ಷಣ ಈ ಎಲ್ಲ ಕಾಲ್ಫಾರ್ಮ್ಗಳು ಆಗ್ತವೆ ಸ್ನೇಹಿತರೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಮೊದಲನೇದಾಗಿ ಸೊ ಏನಪ್ಪ ಅಂದರೆ ಈ ಒಂದು ಗೃಹ ಇಲಾಖೆಯಲ್ಲಿನ ಯಾವ ಹುದ್ದೆಗಳು ಮತ್ತು ಎಷ್ಟು ಹುದ್ದೆಗಳ ನೇಮಕಾತಿಗಾಗಿ ಆರ್ಥಿಕ ಇಲಾಖೆಯು ಅನುಮೋದನೆಯನ್ನು ನೀಡಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಆರ್ಥಿಕ ಇಲಾಖೆಯ ವತಿಯಿಂದ ಅನುಮೋದನೆಯನ್ನು ಪಡೆದುಕೊಂಡಿರ್ತಕ್ಕಂಥ ಇಲಾಖೆ ಒಂದು ಹುದ್ದೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಟೋಟಲ್ ಏನಪ್ಪ ಅಂದರೆ ಇಲ್ಲಿ ಒಂದು ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. DYSP ಸಿವಿಲ್ DYSPಗೆ ಸಂಬಂಧಪಟ್ಟಿರ್ತಕ್ಕಂತೆ 10 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿತ್ತು 2023-24ರಲ್ಲಿ. ಸೊ ನೇಮಕಾತಿ ಪ್ರಕ್ರಿಯೆಯಲ್ಲಿ ಚಾಲ್ತಿಯಲ್ಲಿದೆ. ಸೊ ಅದರ ನೇಮಕಾತಿ ಚಾಲ್ತಿಯಲ್ಲಿದೆ. ಅದೇ ರೀತಿಯಾಗಿ PC ಸಿವಿಲ್ ಸೊ 4000 ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ನೇಮಕಾತಿ ಏನಿದೆ ಇದು ಪೂರ್ಣಗೊಂಡಿದೆ ಸ್ನೇಹಿತರೆ. 2021-22ರಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು KSRP ಬಟಾಲಿಯನ್ 250 ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಫಾಲೋವರ್ಸ್ಗೆ ಏನಪ್ಪ ಅಂದರೆ ನೇಮಕಾತಿ ಪ್ರಕ್ರಿಯೆ ಅದು ಕೂಡ ಪೂರ್ಣಗೊಂಡಿದೆ. ಇನ್ನು PC ಸಿವಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3000 ಹುದ್ದೆಗಳು ಅದು ಕೂಡ ನೇಮಕಾತಿ ಪೂರ್ಣಗೊಂಡಿದೆ, ಚಾಲ್ತಿಯಲ್ಲಿದೆ. ನೆಕ್ಸ್ಟ್ ನೋಡೋದಾದರೆ APC CRDRಗೆ ಸಂಬಂಧಪಟ್ಟಿರ್ತಕ್ಕಂಥ 1500 ಪೋಸ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ನೇಮಕಾತಿ ಕೂಡ ಚಾಲ್ತಿಯಲ್ಲಿದೆ ಪ್ರೆಸೆಂಟ್. ನೆಕ್ಸ್ಟ್ ಅಂದರೆ ಚಾಲ್ತಿಯಲ್ಲಿ ಇರೋದನ್ನು ಮಾತ್ರ ಹೇಳ್ತಾ ಇದ್ರಿಲ್ಲ ಸರ್ ಅಂತ ಅನ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಹೊರಡಿಸಬೇಕಾಗಿರ್ತಕ್ಕಂಥ ನೋಟಿಫಿಕೇಷನ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ KSRP ಒಳಗಡೆ 1500 ಪೋಸ್ಟ್ಗಳಿಗೆ ಏನಪ್ಪ ಅಂದರೆ ಒಂದು ಕಾಲ್ಫಾರ್ಮ್ ಮಾಡಲಿದ್ದಾರೆ. KSRPಯಲ್ಲಿ 1500 ಪೋಸ್ಟ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ CRDRಗೆ ಸಂಬಂಧಪಟ್ಟಿರ್ತಕ್ಕಂಥ 2000 ಪೋಸ್ಟ್ಗಳು ಕಾಲ್ಫಾರ್ಮ್ ಕೂಡ ಆಗ್ತಕ್ಕಂಥದ್ದು. CRDR 2000 ಪೋಸ್ಟು ಮತ್ತು ಈ ಒಂದು KSRPಗೆ ಸಂಬಂಧಪಟ್ಟಿರ್ತಕ್ಕಂಥ 1500 ಪೋಸ್ಟು ಮತ್ತು PSIಗೆ ಸಂಬಂಧಪಟ್ಟಿರ್ತಕ್ಕಂಥ 300 ಪೋಸ್ಟ್ ಅಧಿಸೂಚನೆ ಹೊರಡಿಸ್ತಾರೆ. ಅಂದರೆ SC ಒಳ ಮೀಸಲಾತಿ ಮುಗಿದ ತಕ್ಷಣ ನೀವು ಕಾಲ್ಫಾರ್ಮ್ ಆಗ್ತವೆ ಸ್ನೇಹಿತರೆ. ಮತ್ತು PSI 300 ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದಾಗುತ್ತೆ. ಇನ್ನು DSIಗೆ ಸಂಬಂಧಪಟ್ಟಿರ್ತಕ್ಕಂಥ 15 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗುತ್ತೆ. ಇನ್ನು ಈ ಒಂದು ಪೊಲೀಸ್ ಇಲಾಖೆ ಕಾಲ್ಫಾರ್ಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ SDA FDA ಬಗ್ಗೆ ಡಿಸ್ಕಸ್ ಮಾಡೋಣ. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ವತಿಯಿಂದ ಏನಪ್ಪ ಅಂತಂದರೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಗ್ರೂಪ್ C ವೃಂದದ 7 ಪ್ರಥಮ ದರ್ಜೆ ಸಹಾಯಕರು. ಗ್ರೂಪ್ C FDAದೊಳಗಡೆ ಗ್ರೂಪ್ C ಎಷ್ಟು 7 ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ. ಇನ್ನು SDA ದ್ವಿತೀಯ ದರ್ಜೆ ಸಹಾಯಕರು ಅಂದರೆ 7 ಪೋಸ್ಟ್ಗೂ ದ್ವಿತೀಯ SDA 7 ಇದ್ದಾವೆ. ಸೊ ಅದೇ ರೀತಿಯಾಗಿ 43 ಶೀಘ್ರ ಲಿಪಿಗಾರರು ರೈಟರ್ಸ್ ಅಂತ ಕರಿತೇವೆ, ಟೈಪಿಸ್ಟ್ 43 ಹುದ್ದೆಗಳಿಗೆ ಈ ಒಂದು ಎಲ್ಲಪ್ಪ ಅಂದ್ರೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ವತಿಯಿಂದ ಕಾಲ್ಫಾರ್ಮ್ ಆಗ್ತಕ್ಕಂಥದ್ದು. ನೆನ್ಪಿಟ್ಕೊಂಡಿರಿ. ಸೊ ಯಾರು ನೋಡ್ಕೊಳ್ರಿ, ಒಂದು ಸ್ವಲ್ಪ ಐಡಿಯಾ ಇರಲಿ ಯಾವ ರೀತಿಯಾಗಿ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು. ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ, ಇನ್ನು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳಿಗೆ ಇಲಾಖೆ ಅಂದರೆ ವಾರ್ಡರ್ ಮತ್ತು ಕಾರಾಗೃಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲಾಖೆಯಲ್ಲಿ 3 ಸಹಾಯಕ ಅಧೀಕ್ಷಕರುಗಳ ಹುದ್ದೆ, ಇನ್ನು 197 ವೀಕ್ಷಕರ ಹುದ್ದೆಗಳು ಮತ್ತು 22 ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳನ್ನು ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪೊಲೀಸ್ ಸಹಾಯಕ ಸೇವೆಗಳು, ಅಗ್ನಿಶಾಮಕ ಮತ್ತು ತುರ್ತು ಪರಿಸ್ಥಿತಿಯ ಸೇವೆಗಳು ಅಂತ ಕರಿತೀವಿ. ಅಗ್ನಿಶಾಮಕ ಇಲಾಖೆ ಮತ್ತು ನಾವು ಪೊಲೀಸ್ ಸಹಾಯಕ ಸೇವೆಗಳಾಗ್ತವೆ. ಮತ್ತು ಗೃಹ ರಕ್ಷಕ, ಪೌರ ರಕ್ಷಣಾ ಇಲಾಖೆ ಮತ್ತು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇವೆಲ್ಲವುಗಳು ಏನಪ್ಪ ಅಂದರೆ ಪೊಲೀಸ್ ಸಹಾಯಕ ಸೇವೆಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ 2020ನೇ ಸಾಲಿನಲ್ಲಿ ಕೆಳಕಂಡ 1567 ಹುದ್ದೆಗಳ ನೇಮಕಾತಿಯ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಇದಿಲ್ಲ. ಸೊ ಸಹಮತಿ ಅನ್ವಯ ಆದೇಶ ಸಂಖ್ಯೆ ದಿನಾಂಕದ ಅನುಮೋದನೆ ನೀಡಿತ್ತು. ಇನ್ನು ಅಗ್ನಿಶಾಮಕ ಇಲಾಖೆಯಲ್ಲಿ ಠಾಣಾಧಿಕಾರಿ 36 ಹುದ್ದೆಗಳು, ಚಾಲಕ ತಂತ್ರಜ್ಞಾನ ಅಂದರೆ ಡ್ರೈವರ್ 82, ಅಗ್ನಿಶಾಮಕ ಚಾಲಕ 227, ಅಗ್ನಿಶಾಮಕ 1222. ಇದೇನಪ್ಪ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಡೆದಿತ್ತು. ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಎಕ್ಸಾಮ್ ನಡೆದಿರಲಿಲ್ಲ. 10th ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟನ್ನು ನಿಲ್ಲಿಸಿ ರಿಕ್ರೂಟ್ಮೆಂಟ್ ಮಾಡಿಕೊಂಡಿದ್ರು. ನೆಕ್ಸ್ಟ್ ಪ್ರೆಸೆಂಟ್
ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ಇಲಾಖೆಯಲ್ಲಿನ ನೇರ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಅನುಮೋದನೆಯನ್ನು ನೀಡಿರುವುದಿಲ್ಲ. ಸೊ ಗೃಹ ರಕ್ಷಕ ಅಂದರೆ ಹೋಮ್ ಗಾರ್ಡ್ ಮತ್ತು ಸಿವಿಲ್ ಗಾರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾದ ನೇಮಕಾತಿಗೆ ನೀಡಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿನ ನೇರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ರಂದು ಅನುಮೋದನೆ ಹುದ್ದೆಗಳ ವಿವರ ಕೆಳಕಂಡಂತಿದೆ. ಅಂದರೆ ಮಾರ್ಚ್ 27 2018 ಆಗಿರ್ತಕ್ಕಂಥ ಕಾಲ್ಫಾರ್ಮ್ ಇದು. ಸೊ ನೆಕ್ಸ್ಟ್ ನೋಡೋಣ. ಸೊ PSI 545 ಸೊ ಆಲ್ರೆಡಿ ಏನಪ್ಪ ಅಂದರೆ ಮುಗ್ದಿರ್ತಕ್ಕಂಥದ್ದು, ಮತ್ತು ಅದಕ್ಕೊಂದು ಸ್ವಲ್ಪ ಏನಪ್ಪ ಅಂದರೆ ಎಕ್ಸಾಮ್ ಎಲ್ಲ ಆಯಿತು. ಸೊ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಣ. ನೇಮಕಾತಿ ವಿಳಂಬದಿಂದಾಗಿ ರಾಜ್ಯದಲ್ಲಿ ಕಾನೂನು ಮೇಲೆ ಪರಿಣಾಮ ಬೀರಿ ಅಪರಾಧ ಪ್ರಕರಣಗಳು ಹೆಚ್ಚಾಗುವುದಿಲ್ಲವೇ? ಈ ಕುರಿತು ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳೇನು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಪ್ರಸ್ತುತ ಲಭ್ಯವಿರುವ ಸಿಬ್ಬಂದಿಗಳನ್ನು ದೈನಂದಿನ ಕಾರ್ಯನಿರ್ವಹಣೆ ಮತ್ತು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ, ಅಪರಾಧ ಸಂಚಾರ ನಿರ್ವಹಣೆ ಕರ್ತವ್ಯಗಳಿಗೆ ಸಮರ್ಪಕವಾಗಿ ನಿಯೋಜಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಸಮರ್ಥವಾಗಿ ನಿರ್ವಹಿಸಲಾಗುತ್ತಿದೆ ಅಂದರೆ ಪ್ರಶ್ನೆ ಮಾಡಿದ್ದಾರೆ. ಸೊ ಅಂದರೆ ನಿಮಗೆ ಸಿಬ್ಬಂದಿ ಕೊರತೆ ಇದೆ, ಸೊ ಹಾಗಾಗಿದ್ದ ಮೇಲೆ ನಮ್ಮ ಕ್ರೈಮ್ಸ್ ಎಲ್ಲ ನಡೆಯಲ್ವೇನು ಸರ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಡಾಕ್ಟರ್ G. ಪರಮೇಶ್ವರ್ ಅವರು ಈ ರೀತಿಯಾಗಿ ಉತ್ತರವನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ನೋಡಿರಿ, ಈ ರೀತಿಯಾಗಿ ಉತ್ತರಗಳನ್ನು ನೋಡಿದ್ದಾರೆ. ಅಂದರೆ ನೆಕ್ಸ್ಟ್ ಕಾಲ್ಫಾರ್ಮ್ ಆಗಲಿದೆ. ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಕಾಲ್ಫಾರ್ಮ್ಗಳಿದ್ದಾವೆ, ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಏನಪ್ಪ ಅಂದರೆ ಓದೋದನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ. SC ಒಳ ಮೀಸಲಾತಿ ಇನ್ನೊಂದು 2 ತಿಂಗಳು ಮಾತ್ರ ನಡಿಬೋದು. ಸೊ ಅದು ಮುಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಕೊನೆಯವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸೊ ಡೈಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಗ್ರೂಪ್ ಡಿಗೆ GK ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೋಡ್ತಾ ಇರಿ. ಸೊ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಕಷನ್ ಕೂಡ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಕಮೆಂಟ್ ಸೆಕ್ಷನ್ದಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಿಫರೇಬಲ್ ಇದ್ದರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ಆ ಸೆಷನನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.